ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್ ಗೈಸ್. ಇವತ್ತು ಬೆಳಗ್ಗೆನೇ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿ ದೇವ್ರ ಪೂಜೆ ಮುಗಿಸ್ಕೊಂಡು ಇವಾಗ ಹೊರಗಡೆ ಹೊರಟಿದ್ದೀವಿ. ಆ್ಯಂಡ್ ಎಲ್ಲಿಗೆ ಹೋಗ್ತೀವಿ ಏನೋ ಎತ್ತ ಅಂತ ಕಂಪ್ಲೀಟಾಗಿ ಕೊನೆ ಗಂಟ ವಿಡಿಯೋ ನೋಡಿ ಆ್ಯಂಡ್ ಗೊತ್ತಾಗುತ್ತೆ. ಸೊ ಅದಕ್ಕೂ ಮುಂಚೆ ಇಲ್ಲಿ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ಸೊ ಅವರು ಕೂಡ ಸ್ವಲ್ಪ ರೆಡಿ ಆಗ್ತಾಯಿದ್ರು, ಹಾಗಾಗಿ ಬಂದ್ವಿ. ಇಲ್ಲಿ ಪಾಪು ನೋಡಿ ಮೇಕಪ್ಪು ಅವ್ರ ಅತ್ತೆ ಮಾಡಿರೋದು. ಸ್ವಲ್ಪ ಅವಳು ಡ್ರೆಸ್ಗೆ ಸ್ವಲ್ಪ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಆ ಥರ ಐ ಮೇಕಪ್ ಮಾಡಿರೋ ಅಂಥದ್ದು. ಆ್ಯಂಡ್ ನನ್ನ ಒಂದು ಔಟ್ಫಿಟ್ ಈ ಥರ ಇದೆ. ಇದು ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಸಮ್ಮರ್ಗೆ ಈ ಕಾಟನ್ ಸ್ಯಾರಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಜಾಸ್ತಿ ಹೆವಿ ಕೂಡ ಇರೋಲ್ಲ. ಇವರು ನಮ್ಮತ್ತೆ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ಇವಾಗ ಹೊರಡೋ ಅಂಥದ್ದು. ಸೊ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆ್ಯಂಡ್ ಈಸಿಯಾಗಿ ನನ್ನ ವೀಡಿಯೋನ ವಾಚ್ ಮಾಡ್ಬೋದು. ಓಕೆನಾ? ಸೊ ಬನ್ನಿ ಹೋಗುವ. ಆ್ಯಂಡ್ ವಿಜಯಕ್ಕನ ಔಟ್ಫಿಟ್ ಈ ಥರ ಇದೆ. ವಿಜಯಕ್ಕ ಕಾಮಿಡಿ ಮಾಡ್ತಾಯಿತ್ತು ನೋಡಿ ಗ್ಯಾಸ್ ಅಂತ. ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಆ್ಯಂಡ್ ಈಗ ಹೊರಡೋದು. ಸೊ ಎಲ್ಲಿಗೆ ಹೋಗ್ತೀವಿ ಏನು ಎತ್ತ ಅಂತ ಸೊ ನೋಡಿ. ಇಲ್ಲಿ ಇದು ಕ್ಯೂಟಿ ನಾಯಿ ಮರಿ ಬೊಗಳ್ತಾ ಇತ್ತು. ಬಟ್ ನನಗೆ ಅದು ಎಷ್ಟೇ ಕ್ಯೂಟಾಗಿದ್ರೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಏರ್ಫಾಲ್ ಆಗೋದು ಅದೊಂಥರ ಇರಿಟೇಡ್ ಅನಿಸುತ್ತೆ. ಬಟ್ ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ. ಎಲ್ರಿಗೂ ಇಷ್ಟ ಆಗಬೇಕು ಅಂತ ಏನೂ ಇಲ್ಲ, ಬಟ್ ಎಲ್ರದ್ದು ಒಂದೊಂದು ಥರ ಟೇಸ್ಟ್. ಸೊ ಹಾಗೆ ಈಗ ಹೋಗ್ತಾ ಇದ್ದೀವಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಕರೀರಮ್ಮ, ಜಲ್ದಿ ಕರೀರಿ. ಅಲ್ಲೇ ಹೋಗಿರ ಅಲ್ಲ, ಇವ್ರ ಹುಡುಗಿ ಕರ್ಕೊಂಡು ಕೆಳಗೆ ಇಳೀರಿ. ಎಲ್ಲರೂ ಎಲ್ಲ ತಾಂಡೋಗ್ಯಾರ. ಬರ್ರಿ. ಓಕೆ ಗೈಸ್, ರಿಸೆಪ್ಷನ್ ಕೂಡ ನಡೀತಾ ಇದೆ ಆ್ಯಂಡ್ ಫುಲ್ಲು ಸಾಂಗ್ ಪ್ಲೇ ಆಗ್ತಿತ್ತು ಬ್ಯಾಕ್ಗ್ರೌಂಡಲ್ಲಿ. ಸೊ ಹಾಗಾಗಿ ಕಾಪಿರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಕ್ಷಮೆ ಇರಲಿ. ಅಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ ಆ್ಯಂಡ್ ತುಂಬ ಸಾಂಗ್ ಪ್ಲೇ ಆಗ್ತಾಯಿತ್ತು, ಹಾಗಾಗಿ ನಾನು
ಓಕೆ ಗೈಸ್, ನಾವಿವಾಗ ಊಟಕ್ಕೆ ಕೂತಿದ್ದೀವಿ. ನೀವು ನೋಡಿರ್ಬೋದು, ತಮ್ಮನೆಲ್ಲೇ ಗೊತ್ತಾಗಿರುತ್ತೆ. ಸೊ ನಾವು ಹೊಸಪೇಟೆಗೆ ಬಂದಿದ್ದೀವಿ. ನಮ್ಮ ವಿಜಯಕ್ಕ ಇದ್ದಾರಲ್ಲ, ಅವ್ರ ಕಝಿನ್ ರಿಸೆಪ್ಷನ್ ಇತ್ತು ಅವ್ರದ್ದು ಕಝಿನ್ದು. ಸೊ ಹಾಗಾಗಿ ಬಂದಿದ್ದೀವಿ ಹೊಸಪೇಟೆಗೆ. ಆ್ಯಂಡ್ ಈ ಕಡೆ ಊಟಕ್ಕೆ ನಮ್ಮ ಕಡೆ ಎಲ್ಲ ಪಂಕ್ತಿಲಿ ಕೊಡ್ತಾರೆ ಊಟಕ್ಕೆ. ಇಲ್ಲಿ ಬೊಫೆ ಸಿಸ್ಟಮು, ಯಾವುದೇ ಫಂಕ್ಷನ್ ಮಾಡಿದ್ರೂ ಬೊಫೆ ಸಿಸ್ಟಮ್ ಇರುತ್ತಂತೆ. ನಮಗೊಂಥರ ಡಿಫ್ರೆಂಟ್ ಅನ್ನಿಸ್ತು. ಆ್ಯಂಡ್ ಊಟ ಎಲ್ಲ ಆಯಿತು. ಈಗ ಅರಿಶಿನ ಕುಂಕುಮ ಕೊಡ್ತಾಯಿದ್ದಾರೆ. ಈಗ ಅರಿಶಿನ ಕುಂಕುಮ ತಗೊಂಡು ತಾಂಬೂಲ ತಗೊಂಡು ಈಗ ಹೊರಡೋ ಅಂಥದ್ದು. ಫೈನಲಿ ಮದುವೆ ಆಯಿತು, ಊಟ ಮಾಡಿದ್ವಿ ಗೈಸ್, ಹೊರಡ್ತಾ ಇದ್ದೀವಿ ಗೈಸ್. ಹಾಂ ಇಲ್ಲ ಹೌದು, ಮದ್ವೆಗೆ ಹೋಗಿದ್ದ, ಮದ್ವೆಗೆ ಹೋಗಿದ್ದ. ಅಜ್ಜಿ ಮನೆಗೆ ಅಜ್ಜಿ ಬರ್ತೀನಿ ಏನು ಹೇಳ್ಬೇಕು ಸಾರಿ ಅಜ್ಜಿ ಅನ್ನು, ಸಾರಿ ಅಜ್ಜಿ ಅನ್ನು ಹೇಳು, ಸಾರಿ ಅಜ್ಜಿ ಇನ್ಮೇಲೆ ಹೇಳಲ್ಲ. ಹೇಳು ಸಾರಿ ಅಜ್ಜಿ. ಇವ್ರ ನಮ್ಮಮ್ಮ ದಿಯಾ ಇದ್ದಾಳೆ, ಅಕ್ಕ ಇದ್ದಾಳೆ. ಓಕೆ ಗೈಸ್, ಫೈನಲಿ ಫಂಕ್ಷನ್ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಹೋಗ್ತಾನೆ ಆನ್ ದ ವೇ ಒಂದು ಬ್ಯಾಕ್ ವಾಟ್ರು ಸಿಗುತ್ತೆ. ಸರಿ ಹೋಗಿ ನೋಡಿಕೊಂಡು ಹೋಗೋಣ, ಇನ್ನು ಟೈಮ್ ಇದೆ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡೋಣ ಹೇಗಿರುತ್ತೆ ಏನೋ ಎತ್ತ ಅಂತ. ನಾನಂತೂ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನೀವೇನಾದರೂ ಬಂದಿದ್ರಾ, ಬ್ಯಾಕ್ ವಾಟ್ರು ನೋಡಿದ್ದೀರಾ ಅಂದರೆ ಹೊಸಪೇಟೆ ರೋಡಲ್ಲಿ? ಸೊ ನೋಡಿದರೆ ಖಂಡಿತ ಕಮೆಂಟ್ ಮಾಡಿ ಆ್ಯಂಡ್ ನಾನು ರಿಪ್ಲೈ ಮಾಡ್ತೀನಿ. ಬನ್ನಿ ಹೇಗಿದೆ ನೋಡುವ. ಹೌದಾ, ಎಷ್ಟು ಚೆನ್ನಾಯ್ತು ಗೈಸ್. ಇದು ಬ್ಯಾಕ್ ವಾಟ್ರ್ ಅಂತ, ಇಲ್ಲೇ ಆನ್ ದ ವೇ ಹೋಗ್ತಾ ಸಿಕ್ತು. ಯಾವುದು? ತುಂಗಭದ್ರಾ ನದಿ, ಹೊಸಪೇಟೆ ಬ್ಯಾಕ್ ವಾಟ್ರು. ಚೆನ್ನಾಗೈತೆ, ಎಲ್ಲ ಮೀನು ಹಿಡ್ಕೊಂಬತ್ತವ್ರೆ ನೋಡ್ರಿ. ಇರು ಓಡಬೇಡ ಓಡಬೇಡ, ಬಾ ಈ ಕಡೆ. ಪಾಪ. ಹಾಂ ಇಲ್ಲಿ ಒಳಗಡೆ ಪಾರ್ಕ್ ಇದೆ ಅಂತ, ಇಲ್ಲಿ ಒಳಗಡೆ ಬಂದ್ವಿ. ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡು ಎಲ್ಲಿಗೆ? ಓಕೆ ಗೈಸ್, ಈಗ ಒಳಗಡೆ ಬಂದ್ವಿ, ಪಾರ್ಕ್ ಒಳಗಡೆ. ಕೆಲವೊಂದು ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ನಾವು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಆರಾಮಾಗಿದ್ದು ಹೋಗೋಣ ಅಂಥೇಳಿ 1 ಅವರ್ ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವು. ಇಲ್ಲಿ ಹೊಸಪೇಟೆ ಹತ್ರ ಇದೆ ಬ್ಯಾಕ್ ವಾಟ್ರು ಇದು. ಸೊ ನಾನು ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಡ್ ಚೆನ್ನಾಗಿತ್ತು ಒಂಥರ ವೆದರು. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದು ಇದು ಕಷ್ಟ ಸುಖ ಇರುತ್ತಲ್ಲ ಹೆಣ್ಮಕ್ಳದು, ಅದು ಇದು ಎಲ್ಲ ಮಾತಾಡಿಕೊಂಡು, ಅದು ಇದು ಅನ್ನೋದಕ್ಕಿಂತ ನಮ್ಮದು, ಬೇರೆಯವ್ರದ್ದೆಲ್ಲ, ನಮ್ಮದು ಮಾತಾಡಿಕೊಂಡು ಸೊ ಹಾಗೆ ಕೂತ್ಕೊಂಡು ಹೊರಟ್ವಿ. ಆ್ಯಂಡ್ ಬರುವಾಗ ನಾವು ಬೆಳಗ್ಗೆನೇ, ಸಮ್ಮರ್ ಅಲ್ವಾ, ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಲ್ವ, ಮೊಸರನ್ನ ಮಾಡ್ಕೊಂಬಂದಿದ್ದೆ ನಾನು. ಪಾಪಗೂ ಕೂಡ ತಿಂತಾಳೆ ಅಂತ ಹೇಳ್ಬಿಟ್ಟು, ಹೊರಗಡೆ ಏನೂ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ತಿಂಡಿ ಮನೆಗೆ ತಿಂಡಿ ಮಾಡಿಲ್ಲ. ಸೊ ಮಾಡಿಕೊಂಡು ಬಾಕ್ಸಿಗೆ ತೊಗೊಂಡು ಬಂದಿದ್ವಿ. ಬಟ್ ಅದು ಅಲ್ಲಿ ತಿನ್ನೋದಕ್ಕೂ ಆಗಲಿಲ್ಲ, ಯಾಕಂದರೆ ಅಲ್ಲಿ ಮದುವೆ ಮನೆಯಲ್ಲೇ ಊಟ ಮಾಡಿದ್ವಿ. ಅದಾದಮೇಲೆ ಸಂಜೆ ಅಂದರೆ ಒಂದು 3 ಗಂಟೆ ಹಂಗೆ ಇಲ್ಲಿಗೆ ಬಂದ್ವಲ್ವ, ಸರಿ ಓಕೆ ಲೈಟಾಗೆ ತಿನ್ನೋಣ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ತಗೊಂಡು ಬಂದು ಇಲ್ಲಿ ಕೂತ್ಕೊಂಡು ತಿಂದ್ವಿ. ತಿನ್ನೋದು ಕೂತ್ಕೊಂಡಿದ್ವಿ ಅಷ್ಟೇ, 1-2 ತುತ್ತು ತಿಂದಿದ್ವಿ ಅನಿಸುತ್ತೆ.
ಅಷ್ಟರಲ್ಲಿ ಕೋತಿಗಳೆಲ್ಲ ಬಂದ್ಬಿಟ್ಟು ತಟ್ಟೆ ಇಸ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಸೊ ಪರವಾಗಿಲ್ಲ ತಿನ್ನಲಿ ಅಂತ ಹೇಳ್ಬಿಟ್ಟು ತಟ್ಟೆನೇ ಕೊಟ್ಬಿಟ್ಟು ಸೊ ಬಂದ್ವಿ. ಒಂದಷ್ಟು ವೀಡಿಯೋಸು ಅದೆಲ್ಲ ರೀಲ್ಸ್ಗೆ ಮಾಡಿಕೊಂಡು ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ. ಆ್ಯಂಡ್ ಚೆನ್ನಾಗಿತ್ತು ಒಂಥರ. ಫಸ್ಟ್ ಟೈಮ್ ನಾನು ಬಂದಿದ್ದು ಹೊಸಪೇಟೆಗೆ. ಆ್ಯಂಡ್ ಇದು ಬ್ಯಾಕ್ ವಾಟ್ರ್ ಅಂತೆ ಇದು. ಸೊ ಇದು ಒಂಥರ ಚೆನ್ನಾಗಿತ್ತು ಪಾರ್ಕು. ನೋಡಿಕೊಂಡು ಮತ್ತೆ ನಾವು ನಮ್ಮ ಊರಿಗೆ ಹೊರಟ್ವಿ. ಅಂದರೆ ನಮ್ಮ ಚಿತ್ರದುರ್ಗಕ್ಕೆ ಹೊರಟ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಚೆನ್ನಾಗಿತ್ತಾ? ಸೊ ಫೈನಲಿ ಮನೆಗೆ ಬಂದ್ವಿ. ನಾವು ಬಂದಾಗ 5:30 ಆಗಿತ್ತು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸೊ ಇವಾಗ ದೀಪ ಹಚ್ಚಬೇಕು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಆ್ಯಂಡ್ ಹೀಗೆ ನನ್ನ ಚಾನಲ್ನ ವೀಡಿಯೋಸ್ನ ನೋಡ್ತಾ ಇರಿ. ಆ್ಯಂಡ್ ಏನಾದರೂ ಹೇಳಬೇಕು ವಿಡಿಯೋ ಚೆನ್ನಾಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಾನು ಕೂಡ ರಿಪ್ಲೈ ಮಾಡ್ತೀನಿ. ಸೊ ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.